ಮತ್ತೊಂದು ಕಡೆ ಸುಜಾತ ತಾಯಿ ಕಮಲಮ್ಮ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಬಟ್ಟೆ ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವ್ರು ಹೆಂಗ್ ಹೇಳ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಹಲ್ಲೆ ಮಾಡಿದ್ದು ಸತ್ಯ, ಪೊಲೀಸರೇ ವಿವಸ್ತ್ರಗೊಳಿಸಿದ್ದು ಸತ್ಯ ಅಂತ ಕಮಲಮ್ಮ ಅವರು ಹೇಳ್ತಿದ್ದಾರೆ. ನನ್ನ ಮಗಳ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ. ನಮ್ಮ ಮಗಳು ಬಟ್ಟೆ ತೆಗೆದಿಲ್ಲ, ಆಕೆ ಬಟ್ಟೆ ಬಿಚ್ಚೋದಕ್ಕೆ ಹೇಗೆ ಸಾಧ್ಯ, ಅಷ್ಟು ಪೊಲೀಸರ ಮುಂದೆ ಬಟ್ಟೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಕಮಲಮ್ಮ ಪ್ರಶ್ನೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ತಾಯಿ ಕಮಲಮ್ಮ ಅವರ ಪ್ರಶ್ನೆ ಇದು. ಬಲವಂತವಾಗಿ ಕೂದಲು ಹಿಡಿದು ಹಲ್ಲೆ ನಡೆಸಿದ್ದಾರೆ. ಈಗ ಕೇಶವಾಪುರ ಇನ್ಸ್ಪೆಕ್ಟರ್ ಕೂಡ ನನಗೆ ಒತ್ತಡ ಹಾಕ್ತಾ ಇದ್ದಾರೆ, ನಿಮ್ಮ ಮಗಳೇ ಬಟ್ಟೆ ತೆಗೆದ್ಲು ಅಂತ ಹೇಳಿ ಆ ರೀತಿ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಶವಾಪುರ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಒತ್ತಡ ಹಾಕ್ತಿದಾರಂತೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನ ಈ ಮಹಿಳೆ ಸುಜಾತ ಹಂಡಿ ಏನಿದ್ದಾಳೆ, ಆ ಮಹಿಳೆಯ ಕುಟುಂಬಸ್ಥರು, ಅವರ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸದ್ಯ ಈ ಮಹಿಳೆಯ ತಾಯಿ ಇದ್ದಾರೆ, ಸುಜಾತ ಹಂಡಿ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಪೊಲೀಸ್ ವ್ಯಾನ್ನಾಗ ಅವರೆಲ್ಲ ಬಟ್ಟೆ ಬಿಚ್ಚಿ ಆತರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಏನ್ ಆರೋಪ ಇದೆ. ಅವರೇ ತಾವೇ ಬಟ್ಟೆ ಬಿಚ್ಕೊಂಡು ಈ ರೀತಿ ವರ್ತನೆ ಮಾಡಿದಾರೆ ಅಂತ ಹೇಳ್ತಾರೆ ಪೊಲೀಸರು. ಇಲ್ಲ ಸರ್, ತಾನೇನ್ ಬಿಚ್ಕೊಳ್ಳಿ ಸರ್, ತನಗೆ ಟಾರ್ಚರ್ ಕೊಟ್ಟಾರ, ಅವರೇ ಮಾಡ್ಯಾರ ಸರ್. ಪೊಲೀಸರ ಲೇಡೀಸ್ ಪೊಲೀಸರು ಮಾಡ್ಯಾರ, ಪೊಲೀಸರ ಜೆಂಟ್ಸ್ ಅದಾರ ನೋಡಿ ಸರ್ ಹಿಡಿದಾಗ. ಆತ್ರಿ ಅವ್ರು ಮಾಡ್ಕೊಂಡ್ರಲ್ಲ, ಲೇಡೀಸ್ ಮಾಡ್ಯಾರಲ್ಲ, ನೀನ್ ಸರಿಬೇಕಲ್ರಿ ಗಂಡ್ಸ್ ಜೆಂಟ್ಸ್ ಹಂಗ ನಿಂತಂದ್ರ ಅಲ್ಲೇ ಎದುರಿಗೆ ಕೈ ಹಿಡ್ಕೊಂಡು ಹಿಂಗ ಅದಾರ ನೋಡ್ರಿ, ಅಲ್ಲ ಅದಾರ ನೋಡ್ರಿ ಅದಕ್ಕೆ ಹಿಡಿದಾಗ. ಅವರ ಮಾಡ್ಯಾರಿ, ಅವರ ಮಾಡಿ ಮತ್ತೆ ಉಲ್ಟಾ ನನ್ನ ಮಕ್ಕಳು ನಾವ ಮಾಡ್ಕೊಂಡಿವಿ ಅಂತಂದು ಇದು ಮಾಡಕತ್ತಾರ ಸರ್. ಆಕಿಗ್ ಬೇಕಂತ ಮಾಡ್ಯಾರ ಸರ್. ಈಗ ನಮ್ಗ ನ್ಯಾಯ ಬೇಕು ಸರ್. ಈಗ ನನ್ನ ಮಗಳು ಹೆಣ್ಮಗಳು, ಇನ್ನೊಂದು ಬಡವರಿಗೆ, ಇನ್ನೊಂದು ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ಸರ್. ಪೊಲಿಟಿಷಿಯನ್ಗೆ ನ್ಯಾಯ ಕೊಡ್ಬೇಕು ಸರ್. ಅವ್ರಿಗೆ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡ್ಬೇಕ್ರಿ, ಅವ್ರಿಗೆ ತೆಗಬೇಕ್ರಿ, ಬೇರೆಯವ್ರಿಗೆ ಹಾಕ್ಬೇಕು ಸರ್. ಸುವರ್ಣ ಕಲಕುಂಟ ಸರ್. ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ರೆ ಏನಮ್ಮ ಮಾಡ್ತೀನಮ್ಮ ಕುಂದ್ರು, ಯಾರು ಬರ್ಸಿ ಹೆಸರು ಅಂತ ಸರ್. ಆಕಿ ಸುವರ್ಣ ಕಾರ್ಪೊರೇಟ್ ಬಂದ ಕೂಡಲೇ ತಂಡ ಆಗ್ಬಿಟ್ಟು ನಮ್ಗ ಉಲ್ಟಾ ಧಮಕಿ ಕೊಡ್ತಾರೆ ಸರ್. ನ್ಯಾಯ ಬೇಕು ಸರ್. ನಮ್ಗ ಇನ್ಸ್ಪೆಕ್ಟರ್ಗೂ ನೀವು ಕ್ರಮ ತಗೋಬೇಕು ಸರ್. ದಯಮಾಡಿ ನಾವು ಪೊಲಿಟಿಷಿಯನ್ಗೆ ಹೋದ್ರೆ ಇನ್ಮೇಲೆ ನೀವು ಬರಕ್ ಹೋಗ್ಬೇಡ, ನಿನ್ನೆ ಧಮಕಿ ಕೊಟ್ಟ ಸರ್, ವಾರ್ನಿಂಗ್ ಕೊಟ್ಟಾನ ಇನ್ಸ್ಪೆಕ್ಟರ್. ಇಷ್ಟು ಸುಜಾತ ಅವರ ತಾಯಿಯವರ ಮಾತು. ಒಂದ್ ಕಡೆ ಈ ಪ್ರಕರಣದಲ್ಲಿ ಪೊಲೀಸರೇ ದೌರ್ಜನ್ಯವನ್ನ ಎಸಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಏನು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಅವರೇ ಈ ಒಂದು ಘಟನೆಗೆ, ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು, ನನ್ನ ಮಗಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂಥ ಅಳಲನ್ನ ತೊಳ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮತ್ತೊಂದು ಕಡೆ ಸುಜಾತ ತಾಯಿ ಕಮಲಮ್ಮ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಬಟ್ಟೆ ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವ್ರು ಹೆಂಗ್ ಹೇಳ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಹಲ್ಲೆ ಮಾಡಿದ್ದು ಸತ್ಯ, ಪೊಲೀಸರೇ ವಿವಸ್ತ್ರಗೊಳಿಸಿದ್ದು ಸತ್ಯ ಅಂತ ಕಮಲಮ್ಮ ಅವರು ಹೇಳ್ತಿದ್ದಾರೆ. ನನ್ನ ಮಗಳ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ. ನಮ್ಮ ಮಗಳು ಬಟ್ಟೆ ತೆಗೆದಿಲ್ಲ, ಆಕೆ ಬಟ್ಟೆ ಬಿಚ್ಚೋದಕ್ಕೆ ಹೇಗೆ ಸಾಧ್ಯ, ಅಷ್ಟು ಪೊಲೀಸರ ಮುಂದೆ ಬಟ್ಟೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಕಮಲಮ್ಮ ಪ್ರಶ್ನೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ತಾಯಿ ಕಮಲಮ್ಮ ಅವರ ಪ್ರಶ್ನೆ ಇದು. ಬಲವಂತವಾಗಿ ಕೂದಲು ಹಿಡಿದು ಹಲ್ಲೆ ನಡೆಸಿದ್ದಾರೆ. ಈಗ ಕೇಶವಾಪುರ ಇನ್ಸ್ಪೆಕ್ಟರ್ ಕೂಡ ನನಗೆ ಒತ್ತಡ ಹಾಕ್ತಾ ಇದ್ದಾರೆ, ನಿಮ್ಮ ಮಗಳೇ ಬಟ್ಟೆ ತೆಗೆದ್ಲು ಅಂತ ಹೇಳಿ ಆ ರೀತಿ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಶವಾಪುರ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಒತ್ತಡ ಹಾಕ್ತಿದಾರಂತೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನ ಈ ಮಹಿಳೆ ಸುಜಾತ ಹಂಡಿ ಏನಿದ್ದಾಳೆ, ಆ ಮಹಿಳೆಯ ಕುಟುಂಬಸ್ಥರು, ಅವರ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸದ್ಯ ಈ ಮಹಿಳೆಯ ತಾಯಿ ಇದ್ದಾರೆ, ಸುಜಾತ ಹಂಡಿ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಪೊಲೀಸ್ ವ್ಯಾನ್ನಾಗ ಅವರೆಲ್ಲ ಬಟ್ಟೆ ಬಿಚ್ಚಿ ಆತರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಏನ್ ಆರೋಪ ಇದೆ. ಅವರೇ ತಾವೇ ಬಟ್ಟೆ ಬಿಚ್ಕೊಂಡು ಈ ರೀತಿ ವರ್ತನೆ ಮಾಡಿದಾರೆ ಅಂತ ಹೇಳ್ತಾರೆ ಪೊಲೀಸರು. ಇಲ್ಲ ಸರ್, ತಾನೇನ್ ಬಿಚ್ಕೊಳ್ಳಿ ಸರ್, ತನಗೆ ಟಾರ್ಚರ್ ಕೊಟ್ಟಾರ, ಅವರೇ ಮಾಡ್ಯಾರ ಸರ್. ಪೊಲೀಸರ ಲೇಡೀಸ್ ಪೊಲೀಸರು ಮಾಡ್ಯಾರ, ಪೊಲೀಸರ ಜೆಂಟ್ಸ್ ಅದಾರ ನೋಡಿ ಸರ್ ಹಿಡಿದಾಗ. ಆತ್ರಿ ಅವ್ರು ಮಾಡ್ಕೊಂಡ್ರಲ್ಲ, ಲೇಡೀಸ್ ಮಾಡ್ಯಾರಲ್ಲ, ನೀನ್ ಸರಿಬೇಕಲ್ರಿ ಗಂಡ್ಸ್ ಜೆಂಟ್ಸ್ ಹಂಗ ನಿಂತಂದ್ರ ಅಲ್ಲೇ
ಎದುರಿಗೆ ಕೈ ಹಿಡ್ಕೊಂಡು ಹಿಂಗ ಅದಾರ ನೋಡ್ರಿ ಅಲ್ಲಿ ಅದಾರ ನೋಡ್ರಿ ಅದ್ರ ವಿಡಿಯೋದಾಗ ಅವರ ಮಾಡ್ಯಾರಿ ಅವರ ಮಾಡಿ ಮತ್ತೆ ಉಲ್ಟಾ ನನ್ನ ಮಕ್ಕಳು ನಾವ ಮಾಡ್ಕೊಂಡಿವಿ ಅಂತಂದು ಇದು ಮಾಡಕತ್ತಾರ ಸರ್ ಆಕಿಗೆ ಬೇಕಂತ ಮಾಡ್ಯಾರ ಸರ್. ಈಗ ನಮ್ಗ ನ್ಯಾಯ ಬೇಕು ಸರ್. ಈಗ ನನ್ನ ಮಗಳು ಹೆಣ್ಮಗಳು ಇನ್ನೊಂದು ಬಡವರಿಗೆ ಇನ್ನೊಂದು ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ಸರ್. ಪೊಲಿಟಿಷಿಯನ್ಗೆ ನ್ಯಾಯ ಕೊಡ್ಬೇಕು ಸರ್. ಅವ್ರಿಗೆ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡ್ಬೇಕ್ರಿ, ಅವ್ರಿಗೆ ತೆಗಬೇಕ್ರಿ, ಬೇರೆಯವ್ರಿಗೆ ಹಾಕ್ಬೇಕು ಸರ್. ಸುವರ್ಣ ಕಲಕುಂಟ ಸರ್. ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ರ ಏನಮ್ಮ ಮಾಡ್ತೀನಮ್ಮ ಕುಂದ್ರು ಯಾರು ಬರ್ಸಿ ಹೆಸರು ಅಂತಾರ ಸರ್. ಆಕಿ ಸುವರ್ಣ ಕಾರ್ಪೊರೇಟರ್ ಬಂದ ಕೂಡಲೇ ತಂದಾಗ್ಬಿಟ್ಟು ನಮ್ಗ ಉಲ್ಟಾ ಧಮಕಿ ಕೊಡ್ತಾರೆ ಸರ್. ನ್ಯಾಯ ಬೇಕು ಸರ್. ನಮ್ಗ ಇನ್ಸ್ಪೆಕ್ಟರ್ಗೂ ನೀವು ಕ್ರಮ ತಗೋಬೇಕು ಸರ್. ದಯಮಾಡಿ ನಾವು ಪೊಲಿಟಿಷಿಯನ್ಗೆ ಹೋದ್ರ ಇನ್ಮೇಲೆ ನೀವು ಬರಕ್ ಹೋಗ್ಬೇಡ, ನಿನ್ನೆ ಧಮಕಿ ಕೊಟ್ಟ ಸರ್, ವಾರ್ನಿಂಗ್ ಕೊಟ್ಟಾನ ಇನ್ಸ್ಪೆಕ್ಟರ್. ಇಷ್ಟು ಸುಜಾತ ಅವರ ತಾಯಿಯವರ ಮಾತು. ಒಂದ್ ಕಡೆ ಈ ಪ್ರಕರಣದಲ್ಲಿ ಪೊಲೀಸರೇ ದೌರ್ಜನ್ಯವನ್ನ ಎಸಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಏನು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಅವರೇ ಈ ಒಂದು ಘಟನೆಗೆ, ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು, ನನ್ನ ಮಗಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂಥ ಅಳಲನ್ನ ತೊಳ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮತ್ತೊಂದು ಕಡೆ ಸುಜಾತ ತಾಯಿ ಕಮಲಮ್ಮ ಅವರು ಕೂಡ ಮಾತಾಡಿದಾರೆ. ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಬಟ್ಟೆ ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವ್ರು ಹೆಂಗ್ ಹೇಳ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಹಲ್ಲೆ ಮಾಡಿದ್ದು ಸತ್ಯ, ಪೊಲೀಸರೇ ವಿವಸ್ತ್ರಗೊಳಿಸಿದ್ದು ಸತ್ಯ ಅಂತ ಕಮಲಮ್ಮ ಅವರು ಹೇಳ್ತಿದ್ದಾರೆ. ನನ್ನ ಮಗಳ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ, ನಮ್ಮ ಮಗಳು ಬಟ್ಟೆ ತೆಗೆದಿಲ್ಲ, ಆಕೆ ಬಟ್ಟೆ ಬಿಚ್ಚೋದಕ್ಕೆ ಹೇಗೆ ಸಾಧ್ಯ, ಅಷ್ಟು ಪೊಲೀಸರ ಮುಂದೆ ಬಟ್ಟೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಕಮಲಮ್ಮ ಪ್ರಶ್ನೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ತಾಯಿ ಕಮಲಮ್ಮ ಅವರ ಪ್ರಶ್ನೆ ಇದು. ಬಲವಂತವಾಗಿ ಕೂದಲು ಹಿಡಿದು ಹಲ್ಲೆ ನಡೆಸಿದ್ದಾರೆ. ಈಗ ಕೇಶವಾಪುರ ಇನ್ಸ್ಪೆಕ್ಟರ್ ಕೂಡ ನನಗೆ ಒತ್ತಡ ಹಾಕ್ತಾ ಇದ್ದಾರೆ, ನಿಮ್ಮ ಮಗಳೇ ಬಟ್ಟೆ ತೆಗೆದ್ಲು ಅಂತ ಹೇಳಿ ಆ ರೀತಿ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಶವಾಪುರ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಒತ್ತಡ ಹಾಕ್ತಿದಾರಂತೆ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನ ಈ ಮಹಿಳೆ ಸುಜಾತ ಹಂಡಿ ಏನಿದ್ದಾಳೆ, ಆ ಮಹಿಳೆಯ ಕುಟುಂಬಸ್ಥರು, ಅವರ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸದ್ಯ ಈ ಮಹಿಳೆಯ ತಾಯಿ ಇದ್ದಾರೆ, ಸುಜಾತ ಹಂಡಿ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಪೊಲೀಸ್ ವ್ಯಾನ್ಯಾಗ ಅವರೆಲ್ಲ ಬಟ್ಟೆ ಬಿಚ್ಚಿ ಆತರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಏನ್ ಆರೋಪ ಇದೆ. ಅವರೇ ತಾವೇ ಬಟ್ಟೆ ಬಿಚ್ಕೊಂಡು ಈ ರೀತಿ ವರ್ತನೆ ಮಾಡಿದಾರೆ ಅಂತ ಹೇಳ್ತಾರೆ ಪೊಲೀಸ್. ಇಲ್ಲ ಸರ್, ತಾನೇನ್ ಬಿಚ್ಕೊಳ್ಳಿ ಸರ್, ತನಗೆ ಟಾರ್ಚರ್ ಕೊಟ್ಟಾರ ಅವರೇ ಮಾಡ್ಯಾರ ಸರ್. ಪೊಲೀಸರ ಲೇಡೀಸ್ ಪೊಲೀಸರು ಮಾಡ್ಯಾರ, ಪೊಲೀಸರ ಜೆಂಟ್ಸ್ ಅದಾರ ನೋಡಿ ಸರ್ ವಿಡಿಯೋದಾಗ. ಆತ್ರಿ ಅವ್ರು ಮಾಡ್ಕೊಂಡ್ರಲ್ಲ, ಲೇಡೀಸ್ ಮಾಡ್ಯಾರಲ್ಲ, ನೀನ್ ಸರಿಬೇಕಲ್ರಿ ಗಂಡ್ಸ್ ಜೆಂಟ್ಸ್ ಹಂಗ ನಿಂತಂದ್ರ ಅಲ್ಲೇ ಎದುರಿಗೆ ಕೈ ಹಿಡ್ಕೊಂಡು ಹಿಂಗ ಅದಾರ ನೋಡ್ರಿ ಅಲ್ಲಿ ಅದಾರ ನೋಡ್ರಿ ಅದ್ರ ವಿಡಿಯೋದಾಗ ಅವರ ಮಾಡ್ಯಾರಿ ಅವರ ಮಾಡಿ ಮತ್ತೆ ಉಲ್ಟಾ ನನ್ನ ಮಕ್ಕಳು ನಾವ ಮಾಡ್ಕೊಂಡಿವಿ ಅಂತಂದು ಇದು ಮಾಡಕತ್ತಾರ ಸರ್. ಆಕಿಗೆ ಬೇಕಂತ ಮಾಡ್ಯಾರ ಸರ್. ಈಗ ನಮ್ಗ ನ್ಯಾಯ ಬೇಕು ಸರ್. ಈಗ ನನ್ನ ಮಗಳು ಹೆಣ್ಮಗಳು ಇನ್ನೊಂದು ಬಡವರಿಗೆ ಇನ್ನೊಂದು ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ಸರ್. ಪೊಲಿಟಿಷಿಯನ್ಗೆ ನ್ಯಾಯ ಕೊಡ್ಬೇಕು ಸರ್. ಅವ್ರಿಗೆ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡ್ಬೇಕ್ರಿ, ಅವ್ರಿಗೆ ತೆಗಬೇಕ್ರಿ, ಬೇರೆಯವ್ರಿಗೆ ಹಾಕ್ಬೇಕು ಸರ್. ಸುವರ್ಣ ಕಲಕುಂಟ ಸರ್. ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ರ ಏನಮ್ಮ ಮಾಡ್ತೀನಮ್ಮ ಕುಂದ್ರು ಯಾರು ಬರ್ಸಿ ಹೆಸರು ಅಂತಾರ ಸರ್. ಆಕಿ ಸುವರ್ಣ ಕಾರ್ಪೊರೇಟರ್ ಬಂದ ಕೂಡಲೇ ತಂದಾಗ್ಬಿಟ್ಟು ನಮ್ಗ ಉಲ್ಟಾ ಧಮಕಿ ಕೊಡ್ತಾರೆ ಸರ್. ನ್ಯಾಯ ಬೇಕು ಸರ್. ನಮ್ಗ ಇನ್ಸ್ಪೆಕ್ಟರ್ಗೂ ನೀವು ಕ್ರಮ ತಗೋಬೇಕು ಸರ್. ದಯಮಾಡಿ ನಾವು ಪೊಲಿಟಿಷಿಯನ್ಗೆ ಹೋದ್ರ ಇನ್ಮೇಲೆ ನೀವು ಬರಕ್ ಹೋಗ್ಬೇಡ, ನಿನ್ನೆ ಧಮಕಿ ಕೊಟ್ಟ ಸರ್, ವಾರ್ನಿಂಗ್ ಕೊಟ್ಟಾನ ಇನ್ಸ್ಪೆಕ್ಟರ್. ಇಷ್ಟು ಸುಜಾತ ಅವರ ತಾಯಿಯವರ ಮಾತು. ಒಂದ್ ಕಡೆ ಈ ಪ್ರಕರಣದಲ್ಲಿ ಪೊಲೀಸರೇ ದೌರ್ಜನ್ಯವನ್ನ ಎಸಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಏನು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಅವರೇ ಈ ಒಂದು ಘಟನೆಗೆ, ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು, ನನ್ನ ಮಗಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂಥ ಅಳಲನ್ನ ತೊಳ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.